ನಾನು ಹಿಂದೂ. ನಮಸ್ಕಾರ ಸ್ನೇಹಿತರೆ, ನಾನು ಹಿಂದೂ ಚಾನಲ್ಗೆ ನಮಗೆಲ್ಲ ಆತ್ಮೀಯ ಸ್ವಾಗತ. ಜರಾಜನ್ಮ ವಿನಾಶಾಯ ದೇಶಧಿಕರಾಯ ಚ ದಿಗಂಬರಾದಯ ಮೂರ್ತೆ ದತ್ತಾತ್ರೇಯ ನಮಸ್ತುತೆ. ಅಧ್ಯಾಯ 29. ಶ್ರೀ ಗಣೇಶಾಯ ನಮಃ. ತ್ರಿವಿಕ್ರಮನು ಶ್ರೀ ಗುರುವಿಗೆ ನಮಸ್ಕಾರ ಮಾಡಿ, ಗುರುವೇ, ಪತಿತಿನಲ್ಲಿ ಜ್ಞಾನವು ಹೇಗೆ ಬಂತು? ಸ್ನಾನದ ತರುವಾಯ ಆತನ ಜ್ಞಾನ ಮಾಯವಾಗಿದ್ದು ಹೇಗೆ ಅಂತ ಕೇಳ್ತಾನೆ. ಆಗ ಶ್ರೀ ಗುರುಗಳು ಆತನ ಮೈ ಮೇಲೆ ನಾನು ಭಸ್ಮ ಪ್ರೋಕ್ಷಣೆ ಮಾಡಿದ್ದರಿಂದ ಅವನಿಗೆ ಜ್ಞಾನೋದಯವಾಗಿತ್ತು. ಭಸ್ಮಾಕ್ಷಾಲನವಾಗಲು ಆತನಿಗಿದ್ದ ಜ್ಞಾನವೆಲ್ಲ ಮಾಯವಾಯಿತು. ಭಸ್ಮವನ್ನು ಧಾರಣ ಮಾಡಿದವರು ಪುನೀತರಾಗ್ತಾರೆ ಮತ್ತು ಬ್ರಹ್ಮಜ್ಞಾನಿ ಆಗ್ತಾರೆ ಅಂತ ಹೇಳ್ತಾ ಹೋದರು. ಮುಂದೆ ಅವರು ಹೇಳ್ತಾರೆ, ಕೃತಯುಗದಲ್ಲಿ ವಾಮದೇವ ಅಂತ ಒಬ್ಬ ಮಹಾಯೋಗಿ ಇದ್ದ. ಆತ ತನ್ನ ಸರ್ವಾಂಗದಲ್ಲಿ ಭಸ್ಮವನ್ನು ಯತ್ನ ಮಾಡಿಕೊಂಡು ಕಾಮ ಕ್ರೋಧರಹಿತನಾಗಿ ಕ್ರೌಂಚಾರಣ್ಯದಲ್ಲಿ ಅಡ್ಡಾಡುತ್ತಿದ್ದ. ಆಗ ಒಂದು ರಾಕ್ಷಸ ಅವನನ್ನು ತಿನ್ನಬೇಕು ಅಂತ ಅವನ ಮೇಲೆ ಏರಿ ಬಂತು. ಅದು ಆ ವಾಮದೇವನನ್ನು ಸ್ಪರ್ಶನ ಮಾಡಿದ ಕೂಡಲೇ ವಾಮದೇವರು ಧರಿಸಿದ್ದ ಭಸ್ಮದ ಕೆಲವು ಅಂಶ ಆ ರಾಕ್ಷಸನ ಮೈಗೆ ತಗಲುತ್ತೆ. ಆಗ ರಾಕ್ಷಸ ಅವನ ಪಾಪವೆಲ್ಲ ನಾಶವಾಗಿ ಅವನು ಜ್ಞಾನಿ ಆಗ್ಬಿಡ್ತಾನೆ. ತ್ರಿವಿಕ್ರಮನೇ, ಸತ್ಪುರುಷರ ದರ್ಶನದಿಂದ ಪಾಪ ನಾಶವಾಗುತ್ತೆ. ರಾಕ್ಷಸನು ವಾಮದೇವನಿಗೆ ನಮಸ್ಕಾರ ಮಾಡಿ ನನ್ನನ್ನು ಉದ್ಧರಿಸು ಅಂತ ಬೇಡ್ಕೋತಾನೆ. ಆಗ ಅವನು ಆ ರಾಕ್ಷಸನ ವಿಷಯವನ್ನು ಕೇಳಲಿಕ್ಕೆ ಆ ರಾಕ್ಷಸ ಹೇಳ್ತಾನೆ, ಸ್ವಾಮಿ, ನನಗೆ ಈಗ 25 ಜನ್ಮಗಳ ಸ್ಮರಣೆಯಾಗಿದೆ. 25ನೇ ಜನ್ಮದ ಹಿಂದೆ ನಾನು ದುರ್ಜಯನೆಂಬ ಅರಸನಾಗಿದ್ದೆ. ಆಗ ನಾನು ಬಹಳ ಪಾಪಗಳನ್ನು ಆಚರಿಸಿದೆ. ಪ್ರಜೆಗಳನ್ನು ಪೀಡಿಸಿದೆ, ಸ್ತ್ರೀಯರನ್ನು ಬಲಾತ್ಕಾರ ಮಾಡಿದೆ, ಮದಿರಾಪ್ರಾಶನ ಮಾಡಿದೆ, ಹೇಳತಿರದಷ್ಟು ಕುಕರ್ಮಗಳನ್ನು ಮಾಡಿದೆ. ಅದರ ಫಲವಾಗಿ ನರಕದಲ್ಲಿ ಬಿದ್ದೆ. ಪಾಪಶೇಷದಿಂದ 100 ವರ್ಷ ಪಿಶಾಚಿಯಾಗಿದ್ದೆ. ಬಳಿಕ ನಾಯಿ, ನರಿ ಎಲ್ಲ ಮುಂತಾದ ಯೋನಿಗಳಲ್ಲಿ ಬಳಲಿ ಈಗ ಬ್ರಹ್ಮರಾಕ್ಷಸನಾಗಿರುವೆನು. ಎಲ್ಲ ಪ್ರಾಣಿಗಳನ್ನು ತಿಂದರೂ ಕೂಡ ನನಗೆ ಹಸಿವೆ ಹಿಂಗದೊಲ್ಲದು. ನಿಮ್ಮನ್ನು ತಿನ್ನಬೇಕು ಅಂತ ಇಲ್ಲಿಗೆ ಬಂದೆ, ಆದರೆ ತಮ್ಮ ಅಂಗಸ್ಪರ್ಶದಿಂದ ನನ್ನ ಪಾಪವೆಲ್ಲ ತೊಳೆದು ಹೋಯಿತು. ನನಗೆ ಈಗ ಜ್ಞಾನ ಉಂಟಾಗಿದೆ. ದಯಾಳುವೆ, ನನ್ನನ್ನು ಉದ್ಧರಿಸು ಮತ್ತು ತಮ್ಮ ಅಂಗಲೇಪಿತ ಭಸ್ಮದಿಂದ ನನಗೆ ಹೇಗೆ ಜ್ಞಾನ ಉಂಟಾಯಿತು ಅಂತ ಕೇಳ್ತಾನೆ. ಆಗ ವಾಮದೇವರು, ಭಸ್ಮದ ಮಹಿಮೆಯು ಅಪಾರವಾಗಿದೆ. ನಾನು ಧರಿಸಿದ ಭಸ್ಮ ನಿಮಗೆ ಸೋಂಕಿದೆ. ಶ್ರೀ ಶಂಕರನು ಕೂಡ ಭಸ್ಮವನ್ನು ತನ್ನ ಅಂಗಭೂಷಣವನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳಿ ಶಿವಮಂತ್ರ ಸಾಮರ್ಥ್ಯದಿಂದ ಕೂಡಿದ ಭಸ್ಮವನ್ನು ಆ ರಾಕ್ಷಸನಿಗೆ ಧಾರಣ ಮಾಡಲಿಕ್ಕೆ ಕೊಡ್ತಾರೆ. ಆಗ ರಾಕ್ಷಸನು, ಶ್ರೀ ಜಗದ್ಗುರುವೆ, ಪೂರ್ವ ಪುಣ್ಯದಿಂದ ನಿಮ್ಮ ದರ್ಶನ ಲಾಭವಾಯಿತು. ರಾಜಜನ್ಮದಲ್ಲಿ ನಾನು ಜಲಾಶಯವೊಂದನ್ನು ಕಟ್ಟಿಸಿದ್ದೆ. ವಿಪ್ರರಿಗೆ ಗೋದಾನ ಮತ್ತು ಭೂದಾನಗಳನ್ನು ನೀಡಿದ್ದೆ. ಅದರ ಫಲವಾಗಿ ನಾನೀಗ ಪವಿತ್ರನಾಗಿದ್ದೇನೆ ಅಂತ ಹೇಳಿ ಭಸ್ಮವನ್ನು ಮೈಯಲ್ಲಿ ಧರಿಸಲಿಕ್ಕೆ ಅವನ ದೇಹ ಪೂರ್ತಿ ದಿವ್ಯ ದೇಹವಾಗುತ್ತೆ. ವಾಮದೇವರು ತ್ರೈಮೂರ್ತಿ ಅವತಾರನಾದ ಜಗದ್ಗುರುವೇ ಆಗಿದ್ದರು. ಮನುಷ್ಯರನ್ನು ಉದ್ಧಾರ ಮಾಡಲಿಕ್ಕೆ ಅಂತ ಸಂಚಾರವನ್ನು ಕೈಗೊಳ್ತಾ ಇದ್ರು. ಆ ರಾಕ್ಷಸ ವಾಮದೇವರಿಗೆ ನಮಸ್ಕಾರ ಮಾಡಿ ಮೋಕ್ಷ ಹೊಂದ್ಬಿಡ್ತಾನೆ. ಈ ದೃಷ್ಟಾಂತದಿಂದ ಶ್ರೀಗುರು ತ್ರಿವಿಕ್ರಮನಿಗೆ ಭಸ್ಮದ ಮಹಿಮೆಯನ್ನು ಅರುಹಿದರು ಎಂಬಲ್ಲಿಗೆ ಶ್ರೀಗುರು ಚರಿತ್ರೆಯ 29ನೇ ಅಧ್ಯಾಯವು ಸಮಾಪ್ತಿಯಾಯಿತು. ಶ್ರೀ ಗುರುಭ್ಯೋ ನಮಃ.